ಲಕ್ಷ್ಮೀಕಾಂತ್ ಅಮ್ಮವ್ರೆ, ಇವತ್ತಿನ ಸಬ್ಜೆಕ್ಟ್ ಇದೆ. ಐ ಥಿಂಕ್ ಏನದು ಸಬ್ಜೆಕ್ಟ್ ಅಮ್ಮ? ಕರಿಬೇವಲ್ಲ? ಕರಿಬೇವು. ಕರಿ ರೈಟ್ ಲೀವ್ಸ್ ಬಗ್ಗೆ ಹೇಳ್ತಾರೆ. ಓಕೆ ಅಮ್ಮ, ಸ್ವಾಗತ ಅಮ್ಮ. ನಿಮ್ಮ ಓಕೆ, ಸಬ್ಜೆಕ್ಟ್ ಅನ್ನು ತೋರಿಸ್ಬೋದು. ರೈಟ್. ಅದಕ್ಕೆ ಮುಂಚೆ ಒಂದು ಮುದ್ರೆ ಹೇಳ್ತೀನಿ, ಆಮೇಲೆ ನಾವು ಅದಕ್ಕೆ ಹೋಗೋಣ. ಈ ಮುದ್ರೆ ಸ್ನೇಹಿತರೆ ಹ್ಯಾಪಿ ಮುದ್ರಾ ಅಂತ ಹೇಳ್ತೀವಿ ನಾವು. ಹ್ಯಾಪಿ ಮುದ್ರೆ ಹೇಗೆ ಮಾಡೋದಂತ ನೋಡ್ಕೊಳ್ಳಿ. ಅತಿ ಸುಲಭವಾದ ಮುದ್ರೆ ಇದು, ಗಮನಿಸ್ಕೊಳ್ಳಿ. ಯಾರಿಗಾದ್ರೂ ಮೆಂಟಲ್ ಟೆನ್ಷನ್ ಇದೆ, ಇಮ್ಮಿಡಿಯೇಟ್ ನಾನು ಹ್ಯಾಪಿಯಾಗಿ ಫೀಲ್ ಆಗಬೇಕು ಅಂತಂದ್ರೆ ನೋಡ್ಕೊಳ್ಳಿ. ಈಗ ಈ ಥರ ನಿಮ್ಮ ಹೆಬ್ಬೆರಳು ಸ್ವಲ್ಪ ಬೆಂಡ್ ಮಾಡಿದ್ಮೇಲೆ ಎಲ್ಲ ಬೆರಳು ಇದ್ರ ಮೇಲೆ ನೋಡಿ. ನಮಗೆ ಸ್ಟ್ರೆಸ್ ಆಗಿದೆ ಅಂತ ಇಟ್ಕೊಳ್ಳಿ. ನಮ್ಮ ಮನಸ್ಸಲ್ಲಿ ಸ್ಟ್ರೆಸ್ ಹೋಗ್ಬೇಕು, ಇಮ್ಮಿಡಿಯೇಟ್ ನಮಗೆ ಹ್ಯಾಪಿ ಫೀಲಿಂಗ್ ಬರಬೇಕು. ಟೆನ್ಷನ್ ಹೋಗ್ಬೇಕು, ಇಮ್ಮಿಡಿಯೇಟ್ ಟೆನ್ಷನ್ನು ಹೋಗಲಾಡಿಸ್ಬೇಕಂದ್ರೆ ಈ ಮುದ್ರಾ ಹ್ಯಾಪಿ ಮುದ್ರಾ. ಅರ್ಥ ಆಯ್ತಾ ಎಲ್ಲರಿಗೂ? ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಜಸ್ಟ್ ಇದು ಬೆಂಡ್ ಮಾಡೋದು, ಇದನ್ನು ಇದ್ರ ಮೇಲೆ ಇಡೋದು ಅಷ್ಟೇ. ಈ ರೀತಿಯಲ್ಲಿ ಮಾಡಬೇಕು. ಇದು ಹ್ಯಾಪಿ ಮುದ್ರಾ. ದಯವಿಟ್ಟು ಪಾಲನೆ ಮಾಡಿ. ಮೆಂಟಲ್ ಟೆನ್ಷನ್ ಇರುವಂಥವ್ರು ಮೆಂಟಲ್ ಟೆನ್ಷನ್ನು ತಕ್ಷಣವೇ ನಾವು ಕಡಿಮೆ ಮಾಡ್ಕೋಬೇಕಂತಂದ್ರೆ ಈ ಮುದ್ರಾ ಒಂದು 10 to 20 ನಿಮಿಷ ಒಂದ್ಸರಿ ಮಾಡಿಕೊಂಡ್ರೆ ವೇಗವಂತವಾಗಿ ನಿಮಗೆ ಎಲ್ಲ ಮೆಂಟಲ್ ಟೆನ್ಷನ್ ಅನ್ನೋದು ಹೋಗ್ತದೆ. ಓಕೆ, ರೈಟ್. ಓಕೆ, ಈಗ ಇವತ್ತಿನ ಮನೆ ಮದ್ದು ಭಾಗವಾಗಿ ಕರಿಬೇವು ಬಗ್ಗೆ ಅದ್ಭುತ ಮಾಹಿತಿ ಕೊಡ್ತಾರೆ ಲಕ್ಷ್ಮೀಕಾಂತ ಮೇಡಮ್. ಈಗಾಗಲೇ ಬಂದಿದ್ದಾರೆ. ವೆಲ್ಕಮ್ ಮೇಡಮ್. ನಮಸ್ತೆ ಸರ್. ಎಸ್, ಈ ದಿನ ನಾನು ಸರ್ ಒಂದ್ ನಿಮಿಷ ಸರ್, ಕಂಟಿನ್ಯೂ ಮಾಡ್ತೀನಿ ಸರ್. ಎಲ್ಲಾ ಮಾಸ್ಟರ್ಗಳಿಗೆ ನಮಸ್ತೆ, ಹಾಗೂ ನಮ್ಮ ಗುರುಗಳಿಗೂ ನಾನು ನಮಸ್ಕರಿಸುತ್ತಾ, ಇವತ್ತು ನನಗೆ ಒಂದು ಕರಿಬೇವು, ಈ ಒಂದು ಕರಿಬೇವು ಸೊಪ್ಪು ಅಂತೀವಿ, ಕರಿಬೇವು ಎಲೆ ಅಂತೀವಿ, ಇದರ ಬಗ್ಗೆ ನಾನು ಮಾತನಾಡಲು ಇಚ್ಛೆ ಪಟ್ಟಿದ್ದೇನೆ. ಕನ್ನಡದಲ್ಲಿ ಕರಿಬೇವು ಅಂತೀವಿ, ತೆಲುಗುನಲ್ಲಿ ಕರೇಪಾಕು ಅಂತೀವಿ, ಇಂಗ್ಲಿಷ್ ಅಲ್ಲಿ ಕರಿ ಲೀವ್ಸ್ ಅಂತೀವಿ, ಮತ್ತೆ ಸಾಂಸ್ಕ್ರಿಟ್ ಅಲ್ಲಿ ಇದನ್ನ ಕೈಡರ್ಯ ಅಂತಾರೆ. ಸೊ ನಿಮ್ಗೂ ಎಲ್ಲ ಗೊತ್ತಿರೋ ಹಾಗೆ ಕರಿಬೇವು ಬೆಳಗ್ಗೆ ಎದ್ರೆ ಮಧ್ಯಾಹ್ನ ರಾತ್ರಿ ಯಾವುದೇ ಅಡಿಗೆ ಇರ್ಲಿ ಇದನ್ನ ನಾವು ಖಂಡಿತವಾಗಿ ಬಳಸ್ತಾ ಇದೀವಿ. ಇದು ನಮ್ಮ ಭಾರತದಲ್ಲಿ ನಿಮ್ಮ ಫೋಟೋ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಸ್ವಲ್ಪ ಡೌನ್ ಮಾಡ್ಕೊಳ್ಳಿ. ನಿಮ್ಮ ಫೇಸ್ ಪೂರ್ತಿ ಕಾಣಿಸ್ತಾ ಇಲ್ಲ. ಎಸ್, ಮೊಬೈಲ್ ಅಪ್ಪಲ್ಲಿ ಇಟ್ಕೋಬೇಕು ಗುರುಜಿ. ಅವ್ರು ಸ್ವಲ್ಪ ಮೊಬೈಲ್ ಅಪ್ಪಲ್ಲಿ ಇಟ್ರೆ ಫೇಸ್ ಫುಲ್ ಕಾಣಿಸುತ್ತೆ. ಅದು ನೀಟಾಗಿರ್ಬೇಕು. ಈಗ ಆಗ್ಬೋದಾ? ಈಗ ಮೊದಲನೆಯಿಂದ ಶುರು ಮಾಡಿ. ಓಕೆ. ಈ ಕರಿಬೇವುನ ನಾವು ತೆಲುಗುನಲ್ಲಿ ಕರೇಪಾಕು ಅಂತ ಕರಿತೀವಿ, ಹಾಗೂ ಇಂಗ್ಲಿಷ್ ಅಲ್ಲಿ ಇದನ್ನ ಕಾಮನ್ ಆಗಿ ಕರಿ ಲೀವ್ಸ್ ಅಂತ, ಮತ್ತೆ ಸಾಂಸ್ಕ್ರಿಟ್ ಅಲ್ಲಿ ಕೈಡರ್ಯ ಅಂತ ಇದನ್ನ ಕರೀತಾರೆ. ಸಾಮಾನ್ಯವಾಗಿ ಇದು ಎಲ್ಲರ ಮನೆಗಳಲ್ಲಿ ಇರುತ್ತೆ. ಎಲ್ಲಿ ಅಂಗಡಿಗೆ ಹೋದ್ರು ಈಗ ಸೊಪ್ಪಿನ ಜೊತೆಗೆ ಕರಿಬೇವು ಫ್ರೀ ಕೊಡೋದು ಶುರು ಮಾಡ್ಕೊಂಡಿದ್ದಾರೆ. ಇದು ನಾವು ನೋಡ್ದಾಗೆ 3-4 ಮೀಟರ್ ಎತ್ತರಕ್ಕೆ ಬೆಳೀತದೆ. ವಿಶಿಷ್ಟ ಗಂಧ ಅಂದ್ರೆ ವಿಶಿಷ್ಟ ವಾಸನೆಯನ್ನು ಇದು ಹೊಂದಿದೆ. ಈ ಗಿಡ ಆಗಿರ್ಬೋದು ಅಥವಾ ಇದು ಚಿಕ್ಕ ಮರವಾಗಿ ಬೆಳೀತದೆ. ದೇಶಾದ್ಯಂತ ಇದನ್ನು ನಾವು ಕಾಣ್ತೀವಿ. ಪ್ರತಿದಿನ ಪ್ರತಿಯೊಬ್ಬರ ಮನೆಯಲ್ಲೂ ಇದನ್ನ ನಾವು ನೋಡ್ತೀವಿ. ಇದನ್ನ ಬೀಜದಿಂದ ಅಥವಾ ಸಸಿ ನೆಟ್ಟು ನಾವು ಬೆಳೆಸಬಹುದು. ಅಂಗಳದಲ್ಲಿ ಬೆಳೆಸಬಹುದು, ಮನೆ ಮೇಲ್ಗಡೆ ಟೆರೆಸ್ ಅಲ್ಲಿ ಬೆಳೆಸಬಹುದು, ಪಾಟ್ಗಳಲ್ಲಿ ಬೆಳೆಸಬಹುದು ಈ ಒಂದು ಕರಿಬೇವು ಗಿಡವನ್ನ. ಕಾಯಿ ಪಲ್ಯಗಳಿಗೆ, ಸಾರು, ಇದಕ್ಕೆ ಒಗ್ಗರಣೆ ಹಾಕುವ ಮೂಲಕ ನಮ್ಮ ಈ ಒಂದು ಪಲ್ಯ ಮತ್ತು ಸಾರಿನ ರುಚಿ ಹೆಚ್ಚು ಮಾಡುತ್ತೆ. ಸಾಂಬಾರ್ ಪುಡಿ, ಸಾರಿನ ಪುಡಿ, ಮೆಣಸಿನ ಪುಡಿ ಮಾಡುವಾಗ ಸಾಕಷ್ಟು ಕರಿಬೇವಿನ ಸೊಪ್ಪನ್ನು ಬೆರೆಸಿ ಪುಡಿ ಮಾಡುವುದರಿಂದ ಮತ್ತು ಇದನ್ನು ಸೇವಿಸುವುದರಿಂದ ನಮ್ಮ ಜೀರ್ಣಶಕ್ತಿ ಹೆಚ್ಚಾಗುತ್ತದೆ, ನಾಲಿಗೆಗೂ ರುಚಿ ಹೆಚ್ಚುತ್ತದೆ. ಅಜೀರ್ಣದ ತೊಂದರೆ ಇದ್ದಲ್ಲಿ 4-5 ಕರಿಬೇವಿನ ಎಲೆಗಳನ್ನು ಮಜ್ಜಿಗೆ ಜೊತೆ ಕಡೆದು ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳಬೇಕು. ಈ ಎಲೆಗಳಲ್ಲಿ ಕಬ್ಬಿಣಾಂಶ ಇರುವ ಕಾರಣ ದಿನನಿತ್ಯ ಸೇವನೆ ಒಳ್ಳೆಯದು. ಆದರೆ ಸಾರಿನಲ್ಲಿ, ಪಲ್ಯಗಳಲ್ಲಿ ಕಂಡು ಬಂದಾಗ ನಾವೇನ್ ಮಾಡ್ತೀವಿ ಹೇಳಿ? ಮೊದಲು ಮಾಡುವ ಕೆಲಸ ಅಂದ್ರೆ ಕರಿಬೇವು ಎಲೆಗಳನ್ನು ತಟ್ಟೆಯಿಂದ ತೆಗೆದು ಪಕ್ಕಕ್ಕಿಡ್ತೀವಿ. ಅದಕ್ಕೇನ್ ಮಾಡ್ಬೇಕು ಅಂದ್ರೆ ಸಣ್ಣದಾಗಿ ಕತ್ತರಿಸ್ಬೇಕು, ಅಥವಾ ನಾವು ಹಾಕುವಾಗ ಮುರಿಬೇಕು. ಕೈಯಲ್ಲಿ ಮುರಿದು ಒಗ್ಗರಣೆಯಲ್ಲಿ ಹಾಕಿದ್ರೆ ಅವಾಗ ಅದು ಆರಿಸೋದಕ್ಕೆ ಬರೋದಿಲ್ಲ. ಅದನ್ನ ನಾವು ಊಟದಲ್ಲಿ ಸೇವಿಸಬಹುದು. ನಾವೆಲ್ಲ ನೋಡಿರೋ ಹಾಗೆ
ಅಂಗಡಿಗಳಲ್ಲಿ ಚೋಚೋ, ಖಾರ ಸೇವು, ಪಕೋಡ ಮತ್ತೆ ಕಬಾಬ್ ಮೇಲೆ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಇದನ್ನ ತಿನಿಸುಗಳ ಮೇಲೆ ಹಾಕಿರ್ತಾರೆ. ಈ ಸಂತೆಗಳಲ್ಲಿ ಕಳೆಪುರಿ ಮೇಲೆ ಎಲ್ಲ ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ, ಅಷ್ಟು ಅಟ್ರಾಕ್ಟಿವ್ ಆಗೂ ಇರ್ತದೆ. ಇದು ನೋಡಲು ತುಂಬಾ ಚೆನ್ನಾಗಿದೆ. ಹಾಗೆ ಕರಿದ ಎಲೆಗಳನ್ನು ಅಂದ್ರೆ ಎಣ್ಣೆಯಲ್ಲಿ ಹಾಕಿ ಕರೆದೇ ಇರ್ತೀವಲ್ಲ ಅಥವಾ ಒಗ್ಗರಣೆಯಲ್ಲಿ ಹಾಕಿರ್ತೀವಲ್ಲ, ನಾವು ಅದನ್ನೇ ಹಂಗೇನೆ ತಿನ್ಬೋದು. ಒಂಥರ ಕರುಮ್ ಕರುಮ್ ಅಂತ ಚೆನ್ನಾಗಿ ಇರ್ತದೆ. ಬಾಯಿಯ ದುರ್ವಾಸನೆಯಲ್ಲಿ ಬಾಯಿ ಏನಾದ್ರೂ ದುರ್ವಾಸನೆ ಇದ್ರೆ 2-3 ಎಲೆಗಳನ್ನು ಇದನ್ನ ಜಗಿದು ನಾವು ತಿನ್ನಬಹುದು. ಡಯಾಬಿಟಿಕ್ ಅಂದ್ರೆ ಮಧುಮೇಹ ಇರುವವರಿಗೆ ಈ ಒಂದು ಸಮ ಪ್ರಮಾಣದಲ್ಲಿ ಬೆರೆಸಿದ ಕರಿಬೇವು ಎಲೆ ಪುಡಿ, ಮೆಂತ್ಯ ಪುಡಿ ಮಿಶ್ರಣವನ್ನು 1 ಚಮಚದಷ್ಟು ಮಜ್ಜಿಗೆ ಜೊತೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಸೇವಿಸಬೇಕು. ಅದೇ ರೀತಿ ನುಗ್ಗೆ ಸೊಪ್ಪು, ಕರಿಬೇವು ಜ್ಯೂಸ್ ಪ್ರತಿದಿನ ನಾವು ಸೇವಿಸಬಹುದು. ಈ ಕರಿಬೇವಿನಿಂದ ಚಟ್ನಿ ಮಾಡಬಹುದು. ಕರಿಬೇವು ಎಲೆ ಹುರಿದು ಅದಕ್ಕೆ ಹಸಿ ಕೊಬ್ಬರಿ ತುರಿದು ಸ್ವಲ್ಪ ಹುಣಸೆ ಹಣ್ಣು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಕಿ ಉಪ್ಪು ಹಾಕಿ ರುಬ್ಬಿ ತಿಂದ್ರೆ ತುಂಬಾ ಚೆನ್ನಾಗಿರ್ತದೆ ಕರಿಬೇವು. ಮಾಮೂಲು ಮಾಡುವ ಚಟ್ನಿಯಲ್ಲಿ ನಾವು ಬೇರೆ ಬೇರೆ ತೆಂಗಿನಕಾಯಿ ಚಟ್ನಿ ಅದು ಇದು ಮಾಡ್ತೀವಲ್ಲ, ಆಗ್ಲೂ ಸಹ ನಾವು ಕರಿಬೇವು ಸೇರಿಸ್ಬಿಟ್ಟು ಚಟ್ನಿ ಮಾಡಬಹುದು. ಆಮೇಲೆ ಇದು ನಮ್ಮ ಕೂದಲು ಬಣ್ಣಕ್ಕೆ ಯಾವ ರೀತಿ ಸಹಕಾರಿ ಅಂದ್ರೆ, ಕೊಬ್ಬರಿ ಎಣ್ಣೆ ಇರುತ್ತಲ್ಲ ಅದ್ರೊಳಗೆ ಕರಿಬೇವು, ಎಷ್ಟೋ ಮನೆಗಳಲ್ಲಿ ಕರಿಬೇವು, ಮೆಂತ್ಯ ಇದೆಲ್ಲ ಹಾಕಿಟ್ಟಿರೋದನ್ನ ನಾವು ನೋಡ್ತೇವೆ. ಕೊಬ್ಬರಿ ಎಣ್ಣೆಯಲ್ಲಿ ಕರಿಬೇವು, ಮೆಂತ್ಯ, ದಾಸವಾಳ ಮತ್ತು ಬೇರೆ ಈ ತರ ಹೆನ್ನ ಅಂತೀವಲ್ಲ, ಮೆಹಂದಿ ಎಲೆ ಇದೆಲ್ಲ ಹಾಕಿ ಬೆರೆಸಿ ಕುದಿಸಿ ಆರಿಸಿ ತಲೆಗೆ ಹಚ್ಚುತ್ತಾರೆ. ಇದರಿಂದ ಒಂದು ಕೂದಲು ಬಣ್ಣ ಬೆಳೆಯುವುದಕ್ಕೆ ಮತ್ತು ಕೂದಲು ಬೆಳೆಯುವುದಕ್ಕೂ ಸಹ ತುಂಬಾ ಸಹಕಾರಿಯಾಗಿದೆ. ಕರಿಬೇವಿನ ಸೊಪ್ಪಿನ ಚಟ್ನಿಯನ್ನು ಅನ್ನದೊಂದಿಗೆ ಕಲಸಿ ತಿನ್ನುವುದರಿಂದ ಆಮಶಂಕೆ ಅಥವಾ ರಕ್ತಭೇದಿ ರೋಗ ನಿರ್ಮೂಲ ಆಗುವುದು ಅಂತ ಹೇಳಿದ್ದಾರೆ. ಇದನ್ನ ನಾನು ಮನೆ ವೈದ್ಯ ಎಂಬ ಪುಸ್ತಕ ಡಾಕ್ಟರ್ ಗುರುರಾಜ್ ಅವರು ಬರೆದಿರೋದು, ಇದರಲ್ಲಿ ನಾನು ಓದಿದ್ದೇನೆ. ಕರಿಬೇವಿನ ಸೊಪ್ಪನ್ನು ಜೇನುತುಪ್ಪದಲ್ಲಿ ಅದ್ದಿ 1-2 ದಿನಗಳವರೆಗೆ ತಿನ್ನುವುದರಿಂದಲೂ ಆಮಶಂಕೆ ರೋಗದಿಂದ ಮುಕ್ತರಾಗಬಹುದು ಅಂತ ಹೇಳಿದೆ. ಮನೆಗಳಲ್ಲಿ ನಾವು ಮಜ್ಜಿಗೆ ಮೊಸರು ಉಳಿದರೆ ಅದಕ್ಕೆ ಕರಿಬೇವು ಗಿಡಗಳಿಗೆ ನಾವು ಹಾಕ್ತಿವಿ, ಯಾಕಂದ್ರೆ ಅದು ಗಮ್ ಅಂತ ವಾಸನೆ ಬರ್ಲಿ ಅಂತ. ಈವನ್ ನಾವು ಮೊಸರನ್ನ ಕಡೆದು ಮಜ್ಜಿಗೆ ಮಾಡುವಾಗ ಅದಕ್ಕೆ ಶುಂಠಿ ಹಾಕ್ತಿವಿ, ಆವಾಗ ಕರಿಬೇವು, ಪುದೀನ, ಕೊತ್ಮೀರಿ ಇವನ್ನು ಸಹ ಹಾಕಿ ಕಡೆದು ಕುಡಿಯೋದ್ರಿಂದ ಒಂಥರ ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ. ಇದರಲ್ಲಿ ವಿಟಮಿನ್ ಎ ಅಂಶ ಜಾಸ್ತಿ. ಎಣ್ಣೆಯಲ್ಲಿ ಕರೆದಾಗ ವಿಟಮಿನ್ ಎ ನಾಶ ಆಗ್ಬಿಡ್ತದೆ. ಈ ಕಾರಣ ಒಣಗಿಸಿ ಅಥವಾ ಬಾಡಿಸಿ ಪುಡಿ ಮಾಡಿ ಎಲ್ಲ ಅಡಿಗೆಗಳಲ್ಲೂ ಇದನ್ನು ನಾವು ಉಪಯೋಗಿಸಬಹುದು. ಗ್ರೀನ್ ಜ್ಯೂಸ್ ಮಾಡುವಾಗ ಕರಿಬೇವು ಸೇರಿಸಿ ಮಾಡಿ ಕುಡಿಬಹುದು ನಾವು. 3 ತಿಂಗಳ ಕಾಲ ದಿನಾಲು 8ರಿಂದ 10 ತಾಜಾ ಕರಿಬೇವಿನ ಸೊಪ್ಪನ್ನು ತಿನ್ನುತ್ತಿದ್ದರೆ, ಅಂದ್ರೆ ಎಲೆಗಳನ್ನ ತಿಂತಾ ಇದ್ರೆ ಮಧುಮೇಹ ರೋಗ ಅಂದ್ರೆ ಡಯಾಬಿಟಿಸ್ ಕಡಿಮೆ ಆಗುವುದು. ಮತ್ತು ಇದನ್ನ ನಾವು ಚೆನ್ನಾಗಿ ಅಗದು ಸಲೈವ ಜೊತೆ ಸೇರಿಸಿ ನಾವು ನುಂಗಬೇಕಾಗುತ್ತೆ. ಕರಿಬೇವಿನ ಸೊಪ್ಪಿನ ಚಟ್ನಿಯನ್ನು ದಿನವೂ ಮಿತವಾಗಿ ಉಪಯೋಗಿಸುವುದರಿಂದ ಬೊಜ್ಜು ಕರಗಿ ಹೆಚ್ಚಿನ ತೂಕ ಕಡಿಮೆ ಆಗಲು ಸಹಕಾರಿಯಾಗಿದೆ. ಕರಿಬೇವಿನ ಸೊಪ್ಪಿನ ಎಳೆಯ ಚಿಗುರನ್ನು ಜೇನುತುಪ್ಪದಲ್ಲಿ ಅದ್ದಿ ತಿನ್ನುತ್ತಿದ್ದರೆ ಮೂಲವ್ಯಾಧಿ ದೂರ ಆಗುವುದು ಅಂತ ಓದಿದಿವಿ. ಅಡಿಗೆಯಲ್ಲಿ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪನ್ನು ಬಳಸುವುದರಿಂದ ಹಸಿವು ಜಾಸ್ತಿ ಆಗುತ್ತೆ ಮತ್ತು ಇದು ಮೌತ್ ರಿಫ್ರೆಶನರ್ ಇದ್ದಂಗೆ, ಫ್ರೆಶ್ನರ್. 30ರಿಂದ 40 ಎಲೆಗಳನ್ನ ಡ್ರೈ ಮಾಡಿ ಅಂದ್ರೆ ಒಣಗಿಸಿ ಇದಕ್ಕೆ ಸೋಂಪು ಅದರದ ಪುಡಿ ಮತ್ತೆ ಈ ಕರಿ ಲೀವ್ಸ್ ಪುಡಿನ ನಾವು ಸೇರಿಸೋದ್ರಿಂದ ಇದೊಂಥರ ಮೌತ್ ಫ್ರೆಶ್ನರ್ ಇದ್ದಂಗೆ ಇರ್ತದೆ. ನಾವು ಈ ಸೋಂಪು ಎಲ್ಲ ಹೋಟ್ಲುಗಳಲ್ಲಿ ಊಟ ಮಾಡಿ ಬರುವಾಗ ಇಟ್ಟಿರ್ತಾರಲ್ಲ, ಅದನ್ನ ನಾವು ಮನೆಯಲ್ಲೇ ಸೋಂಪು ಪುಡಿ, ಕರಿಬೇವಿನ ಪುಡಿನ ಸೇರಿಸ್ಕೊಂಡು ತಿನ್ನೋದ್ರಿಂದ ಮೌತ್ ಫ್ರೆಶ್ನರ್ ತರ ಇರ್ತದೆ. ಮತ್ತೆ ಇದನ್ನ ಜೀರಿಗೆ, ಮೆಂತ್ಯ, ಕರಿಬೇವು ನೀರಿನಲ್ಲಿ ನೆನೆಸಿ ಕುದಿಸಿ, ಅಂದ್ರೆ ನೆನೆಸಿಡ್ಬೇಕು, ಆಮೇಲೆ ಇದನ್ನ ಕುದಿಸಿ ಕಷಾಯ ಮಾಡಿ ಕುಡಿದರೆ ಮಧುಮೇಹ ನಿಯಂತ್ರಣಕ್ಕೆ ಸಹಕಾರಿ. ಅಥವಾ ಈ ಜೀರಿಗೆ, ಮೆಂತ್ಯ, ಕರಿಬೇವು ಒಣಗಿಸಿ ಪುಡಿ ಮಾಡಿ ಈ ಪುಡಿಯನ್ನು ನೀರಿಗೆ ಸೇರಿಸಿ ಬರೀ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ದಿನ ಮಧುಮೇಹ ನಿಯಂತ್ರಣದಲ್ಲಿ ಇಡಬಹುದು ಅಂತ ಹೇಳ್ತಾರೆ. ಕರಿಬೇವಿನಲ್ಲಿ ಈ ಮೊಹಿನಿಬಿನ್ ಎಂಬ ಒಂದು ರಾಸಾಯನಿಕ ಕೆಮಿಕಲ್ ವಸ್ತು ಇದೆ. ಮೊಹೋನಿಂಬಿನ್ ಅಂತ ಒಂದು ರಾಸಾಯನಿಕ ವಸ್ತು ಇದ್ದು, ಇದು ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್
ಏನ್ ನಮ್ಮ ಬ್ಲಡ್ ಅಲ್ಲಿ ಇರುತ್ತಲ್ಲ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, ಇದು ಕೊಬ್ಬು ಕರಗಿಸಲು ತುಂಬಾ ಸಹಕಾರಿ. ಯಾವುದು? ಈ ಮೊಹೋನಿಂಬಿನ್ ಅನ್ನೋ ಒಂದು ರಾಸಾಯನಿಕ ವಸ್ತು. ಇದನ್ನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫಾರ್ಮಾಸ್ಯೂಟಿಕಲ್ಸ್ ಎಜುಕೇಶನಲ್ ಅಂಡ್ ರಿಸರ್ಚ್ ಸೆಂಟರ್ ಪಂಜಾಬ್ 2010ರಲ್ಲಿ ಪರಿಶೋಧನೆ ನಡೆಸಿ ಅವರು ತಿಳಿಸಿರೋದು. ಅದೇ ರೀತಿ 2013ರಲ್ಲಿ ಮಲೇಷಿಯಾ ಯೂನಿವರ್ಸಲ್ ಟೆಕ್ನಾಲಜಿ ಇವರು ಹೇಳ್ತಾರೆ, ಈ ಆಲ್ಝಮೀರ್ ಅಂದ್ರೆ ಈ ಮೆದುಳಿನ ಸಮಸ್ಯೆ, ಈ ಮೆದುಳಿನ ವ್ಯಾಧಿ ಆಲ್ಝಮೀರ್ ಅಂತಿದೆಯಲ್ಲ, ಅಂದ್ರೆ ಜ್ಞಾಪಕ ಶಕ್ತಿ ಇಲ್ಲದೆ ಇರೋದು, ಈ ಮರೆವು ಕಾಯಿಲೆಗೆ ಬರದಿರಲು ಈ ಒಂದು ಆಂಟಿ ಆಕ್ಸಿಡೆಂಟ್ ಆಗಿ ಇದು ನಮ್ಗೆ ಕೆಲಸ ಮಾಡುತ್ತೆ ಈ ಕರಿಬೇವು ಅಂತ ತಿಳಿಸ್ತಾರೆ. ಅದೇ ರೀತಿ ತಮಿಳುನಾಡು ಅವರು 2014ರಲ್ಲಿ ಈ ಒಂದು ಕರಿಬೇವಿನ ಸೊಪ್ಪಿನಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಪುಷ್ಕಳವಾಗಿದೆ, ಅಂದ್ರೆ ತುಂಬಾ ಹೇರಳವಾಗಿದೆ. ಇದರಲ್ಲಿ ಮೆಡಿಸಿನಲ್ ಪ್ರಾಪರ್ಟಿನೂ ಸಹ ಇದೆ. ಯಾವ ರೀತಿ ಅಂದ್ರೆ ಲೆನಿನಾಲ್ ಆಲ್ಫಾ, ಅಂದ್ರೆ ಇದರಲ್ಲಿ ಟರ್ಪಿನಿನ್, ಮಿರ್ಫಿನ್, ಆಲ್ಫಾಪೀನಿಯಾ, ಈ ಒಂದು ಲೆನಿನಿಲ್ ಆಲ್ಫಾ ಇವಿದೆ. ಇವೆಲ್ಲ ಆಂಟಿ ಆಕ್ಸಿಡೆಂಟ್ಸ್ ಆಗಿ ಕೆಲಸ ಮಾಡೋದ್ರಿಂದ ಇದು ಕ್ಯಾನ್ಸರ್ಗೆ ಕಾರಣವಾಗುವ ಸೆಲ್ಗಳನ್ನು ಸಹ ಕಾಪಾಡುತ್ತೆ ಅಂತ ಈ ಒಂದು ತಮಿಳುನಾಡು ಇವರು 2014ರಲ್ಲಿ ತಿಳಿಸಿದ್ದಾರೆ. ಈ ಕಾರಣದಿಂದ ನಾವು ಇಷ್ಟೊತ್ತು ಕೇಳಿದ್ವಲ್ಲ, ಇದು ಕರಿಬೇವಿನ ಸೊಪ್ಪು ಯಾವ ರೀತಿ ನಮ್ಗೆ ಉಪಯೋಗ ಆಗುತ್ತೆ ಅಂತ. ಇದನ್ನ ಬಿಸಾಕದೆ ಇದನ್ನ ಉಪಯೋಗಿಸಿ. ಎಲ್ಲ ಸೊಪ್ಪುಗಳಂತೆ ಇದರಲ್ಲೂ ಸಹ ವಿಟಮಿನ್ ಎ ತುಂಬಾ ಇದೆ. ಆದ್ರೆ ಬೇರೆ ಆಹಾರ ಪದಾರ್ಥಗಳಿಂದ ವಿಟಮಿನ್ ಎ ಈ ಸೊಪ್ಪಿನಲ್ಲಿ ಜಾಸ್ತಿ. ಯಾವುದೇ ಒಂದು ಮನುಷ್ಯ ಆರೋಗ್ಯವಾಗಿರ್ಬೇಕಂದ್ರೆ ವಿಟಮಿನ್ ಎ ನಲ್ಲಿ 900 ಮೈಕ್ರೋಗ್ರಾಮ್ ಪರ್ ಡೇ ಪರ್ ಪರ್ಸನ್ ಈ ವಿಟಮಿನ್ ಎ ಅಗತ್ಯ ಇದೆ. ಆದ್ರೆ ಶಾಕಾಹಾರದಲ್ಲಿ ವಿಟಮಿನ್ ಎ ಸಿಗೋದಿಲ್ಲ ಜಾಸ್ತಿ. ಇದು ಬೀಟಾ ಕೆರೋಟಿನ್ ರೂಪದಲ್ಲಿ ಇರುತ್ತದೆ. ಈ ಆಹಾರ ಲಿವರ್ ನಲ್ಲಿ ವಿಟಮಿನ್ ಎ ರೂಪಕ್ಕೆ ಕನ್ವರ್ಟ್ ಆಗುತ್ತೆ. ಪ್ರತಿ ಮನುಷ್ಯನಿಗೆ 2400 ಗ್ರಾಂ ಬೀಟಾ ಕೆರೋಟಿನ್ ಬೇಕಾಗುತ್ತೆ. ಈ ವಿಟಮಿನ್ ಎ ಅನ್ನೋದು 900 ಮೈಕ್ರೋಗ್ರಾಮ್ ಬೇಕಾಗುತ್ತೆ. ಇದು ಬೀಟಾ ಕೆರೋಟಿನ್ ರೂಪದಲ್ಲಿರೋದ್ರಿಂದ ಕರಿಬೇವಿನ ಸೊಪ್ಪಿನಲ್ಲಿ 100 ಗ್ರಾಮ್ ಅಲ್ಲಿ 7500 ಮೈಕ್ರೋ ಬೀಟಾ ಕೆರೋಟಿನ್ ಇರುತ್ತೆ ಅಂತ ತಿಳಿದು ಬಂದಿದೆ. ಪ್ರತಿ ಕಣವನ್ನು ಇದು ನಮ್ಮ ದೇಹದಲ್ಲಿ ಪ್ರತಿ ಕಣವನ್ನು ಇದು ರಕ್ಷಿಸುತ್ತದೆ. ವೈರಸ್ ಇರ್ಲಿ, ಬ್ಯಾಕ್ಟೀರಿಯಾ ಇರ್ಲಿ, ದೀರ್ಘಕಾಲದ ರೋಗಗಳಿಂದ ಹಾಗೂ ಕ್ಯಾನ್ಸರ್ನಿಂದ ಈ ಕರಿಬೇವು ಸೊಪ್ಪು ನಮ್ಮನ್ನು ರಕ್ಷಿಸುತ್ತೆ. ಇದು ತುಂಬಾ ಚೀಪ್ ಆಗಿ ಸಿಗುತ್ತೆ. ಅಂದ್ರೆ ಕೆಲವು ಸೊಪ್ಪು ಅಂಗಡಿಗಳಲ್ಲಿ ಫ್ರೀ ಆಗು ಕೊನೆಯಲ್ಲಿ ಕೊಟ್ಟು ಕಳಿಸ್ತಾರೆ. ಇದನ್ನ ಚೆನ್ನಾಗಿ ಅಗಿಬೇಕು, ಪೌಡರ್ ಮಾಡಿ ಅಡಿಗೆಗಳಲ್ಲಿ ಬಳಸುವುದು ತುಂಬಾ ಉತ್ತಮ. ಕರಿಬೇವು ಡ್ರೈ ಮಾಡಿ ಧನಿಯಾ, ಬೇಳೆ, ಮೆಣಸಿನಕಾಯಿ, ಉಪ್ಪು ಸೇರಿಸಿ ಪುಡಿ ಮಾಡಿನೂ ಸಹ ನಾವು ಇದನ್ನ ಸೇವಿಸಬಹುದು. ಇದು ಆಂಟಿ ಡಯಾಬಿಟಿಕ್ ಪ್ರಾಪರ್ಟಿ ಸಹ, ಅಂದ್ರೆ ಮಧುಮೇಹ ನಿರೋಧದ ಗುಣ ಹೊಂದಿದೆ ಅಂತ ಈಗಾಗಲೇ ತಿಳಿಸಿದ್ದೀನಿ. ಹೈ ಫೈಬರ್ ಕಂಟೆಂಟ್, ಹೆಚ್ಚಿನ ನಾರಿನಾಂಶನ ಇದು ಹೊಂದಿದೆ. ಇದು ಪ್ರಿಮೆಚ್ಯೂರ್ ಗ್ರೋತ್ ಆಫ್ ಹೇರ್, ಅಂದ್ರೆ ಈ ನೆರೆ ಕೂದಲು ಅಂತ ಹೇಳ್ತೀವಲ್ಲ, ಇದನ್ನ ತಡೆಯೋದಿಕ್ಕೆ ಡ್ಯಾಂಡ್ರಫ್, ಹೇರ್ ಲಾಸ್ ಆಗೋದನ್ನು ಸಹ ತಡೀತದೆ. ತಲೆಯಲ್ಲಿ ಹೊಟ್ಟು ಸಹ ಇದು ನಿವಾರಿಸುತ್ತೆ. ಮತ್ತೆ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಇದು ನಮಗೆ ತುಂಬಾ ಸಹಕಾರಿಯಾಗಿದೆ. ಇದು ಏನು ಕೊಬ್ಬರಿ ಎಣ್ಣೆಯಲ್ಲಿ ಈ ಒಂದು ಕರಿಬೇವಿನ ಸೊಪ್ಪನ್ನು ಹಾಕಿ ಕಾಯಿಸಿ ಆರಿಸಿ ಇದನ್ನ ನಾವು ಕೂದಲಿಗೆ ಹಚ್ಚೋದ್ರಿಂದ ಈ ಡ್ಯಾಂಡ್ರಫ್ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಇಚ್ಚಿಂಗ್ ಹೋಗ್ಲಿಕ್ಕೂ ಸಹ ಇದು ಒಂದು ಸಹಕಾರಿಯಾಗಿದೆ. ಇದು ಏನಿದೆ ಅಂದ್ರೆ ಇದರಲ್ಲಿ ಕಾರ್ಬೋಸೋಲ್ ಆಲ್ಕಲಾಯ್ಡ್ ಕಾಂಪೌಂಡ್ ಅಂತ ಈ ಒಂದು ಕರಿಬೇವಿನ ಸೊಪ್ಪನ್ನಲ್ಲಿ ಇರೋದ್ರಿಂದ ಇದು ದೇಹದ ತೂಕ ಇಳಿಸೋದಿಕ್ಕೆ ಮತ್ತೆ ನಮ್ಮ ತಲೆ ಕೂದಲಿಗೂ ಸಹ ತುಂಬಾ ಉಪಕಾರಿಯಾಗಿದೆ. ಈ ಗರ್ಭಿಣಿಯರಲ್ಲಿ ನಾವು ಬೆಳಗ್ಗೆ ಎದ್ದಾಗ ಮಾರ್ನಿಂಗ್ ಸಿಕ್ನೆಸ್ ಬರ್ತದೆ ಕೆಲವ್ರಿಗೆ. ಅಂತ ಟೈಮಲ್ಲಿ ಇದ್ರ ಕಷಾಯ ಮಾಡಿ ತಿನ್ಬಹುದು, ಅಥವಾ ಮಿಕ್ಸಿಯಲ್ಲಿ ಇದನ್ನ ಹಾಕಿ ಜ್ಯೂಸ್ ಮಾಡಿ ಅದಕ್ಕೆ ಸ್ವಲ್ಪ ಲೆಮನ್ ಜ್ಯೂಸು ಅಥವಾ ಬೆಲ್ಲನ ಹಾಕಿ ಕುಡಿಯೋದ್ರಿಂದ ಈ ಮಾರ್ನಿಂಗ್ ಸಿಕ್ನೆಸ್ಗೆ ಇದು ಉತ್ತಮ. ಮತ್ತು ಇದು ಇಂಪ್ರೂವ್ಸ್ ಡೈಜೆಷನ್, ನಮ್ಮ ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ಪ್ರಿವೆಂಟ್ಸ್ ಕಾನ್ಸ್ಟಿಪೇಷನ್, ಮಲಬದ್ಧತೆಯನ್ನು ತಡೆಯಲು. ಮತ್ತೆ ಡಿಸೆಂಟ್ರಿ, ಬ್ಲೋಟಿಂಗು, ಇವಕ್ಕೆಲ್ಲ ಇದು ಒಂದು ಆಂಟಿ ಡಿಸೆಂಟ್ರಿ ಪ್ರಾಪರ್ಟಿ ಇರೋದ್ರಿಂದ ಇದರಲ್ಲಿ ಈ ಕರಿಬೇವಿನ ಸೊಪ್ಪನ್ನು ನಾವು ಉಪಯೋಗಿಸಿದ್ರೆ ಜೀರ್ಣಕ್ರಿಯೆಗಿರ್ಬೋದು, ಮಲಬದ್ಧತೆಯನ್ನು ತಡೆಯಲು ಇರಬಹುದು.
ಇದಕ್ಕೆ ತುಂಬಾ ಅನುಕೂಲ ಆಗಿದೆ. ಮತ್ತೆ ಇದರಲ್ಲಿ ಒಂದು ಮೈಲ್ಡ್ ಲ್ಯಾಕ್ಸಿಟಿವ್ ಪ್ರಾಪರ್ಟಿ ಇದೆ. ಅಂದ್ರೆ ಈ ಒಂದು ಮಲವನ್ನು ಎಲಿಮಿನೇಟ್ ಮಾಡೋದಕ್ಕೆ ಈ ಒಂದು ಕರಿಬೇವು ಸೊಪ್ಪು ಸಹ ನಾರಿನಾಂಶ ಇರೋದ್ರಿಂದ ಮಲಬದ್ಧತೆಯನ್ನು ಹೋಗಲಾಡಿಸಿ ಮಲ ವಿಸರ್ಜನೆಗೆ ಅನುಕೂಲ ಮಾಡಿಕೊಡುತ್ತೆ. ಮತ್ತೆ ಇದು ಒಂದು ನಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಕಾರಣ ಏನಂದ್ರೆ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ತುಂಬಾ ಇದೆ. ಆದ್ರಿಂದ ನಾವು ಆರೋಗ್ಯಕರವಾಗಿರಲು ಮತ್ತೆ ಒಂದು ನ್ಯೂರಲಾಜಿಕಲ್ ಸಿಸ್ಟಮ್ ಡಿಸಾರ್ಡರ್ ನ ಕಡಿಮೆ ಮಾಡೋದಕ್ಕೆ, ಕಿಡ್ನಿಗೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ನ ಚೆನ್ನಾಗಿಡೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಯಾವ ರೀತಿ ಅಂದ್ರೆ ಒಂದು 30-40 ಎಲೆಗಳನ್ನ ತಗೊಂಡು ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣು, 1 ಇಂಚು ಜುಂಜರ್ ಅಂದ್ರೆ ಶುಂಠಿ, 1 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್, 2 ಆಮ್ಲ, 2 ಆಮ್ಲ ಅಥವಾ ಏನು ನೆಲ್ಲಿಕಾಯಿ ಅಥವಾ 1 ಸ್ಪೂನ್ ಅದರದ್ದು ಪುಡಿ, ಮತ್ತೆ ಹಿಮಾಲಯನ್ ಸಾಲ್ಟ್ ಇಷ್ಟೆಲ್ಲ ಹಾಕಿ ಬ್ಲೆಂಡ್ ಮಾಡಿ ನೀರನ್ನು ಸೇರಿಸಿ ಡೈಲಿ ಇದನ್ನ ನಾವು ಕುಡಿತಾ ಇದ್ರೆ ಇದು ನಮ್ಮ ಇಮ್ಯುನಿಟಿಯನ್ನ ಬೂಸ್ಟ್ ಮಾಡುತ್ತೆ. ಮತ್ತೆ ಸ್ಕಿನ್ ಇರಿಟೇಷನ್, ಏನು ನಮ್ಮ ಚರ್ಮ ಇರಿಟೇಟ್ ಮಾಡುತ್ತಲ್ಲ, ಒಂದು ರ್ಯಾಷಸ್ ಇರ್ಬೋದು, ಇದಕ್ಕೆಲ್ಲ ಏನ್ ಬೇಕು ಅಂದ್ರೆ ಈ ಒಂದು ಕರಿಬೇವಿನ ಸೊಪ್ಪನ್ನು ನಾವು ಸೇವಿಸೋದ್ರಿಂದ ಸ್ಕಿನ್ ಟೆಕ್ಸ್ಚರ್ ನ ಅಂದ್ರೆ ಇದು ಒಂದು ಸಾಫ್ಟ್ ಆಗಿ ಆರೋಗ್ಯಕರವಾಗಿಡಲು ಈ ಒಂದು ಕರಿಬೇವಿನ ಸೊಪ್ಪು ನಮ್ಗೆ ಸಹಾಯ ಆಗಿದೆ. ಈ ಮುಲ್ತಾನಿ ಮಿಟ್ಟಿ ಅಂತ ಸಿಗುತ್ತೆ, ಈ ಫೇಸ್ ಪ್ಯಾಕ್ ಶರೀರಕ್ಕೆ ಎಲ್ಲ ಪ್ಯಾಕ್ ಮಾಡ್ಕೊಂಡಾಗ ಅದು ಒಂಥರ ನೈಸ್ ಆಗಿ ಚೆನ್ನಾಗಿರುತ್ತೆ. ಈ ಒಂದು ಮುಲ್ತಾನಿ ಮಿಟ್ಟಿಗೆ ಕರಿಬೇವಿನ ಸೊಪ್ಪಿನ ಪುಡಿ, ರೋಸ್ ವಾಟರ್ ಇದೆಲ್ಲ ಹಾಕಿ ಕೈಗೆ ಕಾಲ್ಗೆ ಮುಖಕ್ಕೆ ಎಲ್ಲ ಹಚ್ಕೊಂಡು 20 ನಿಮಿಷ ಬಿಟ್ಟು ಆಮೇಲೆ ತಣ್ಣೀರಿನಲ್ಲಿ ತೊಳೆಯೋದ್ರಿಂದಲೂ ಸಹ ಇದು ಒಂದು ಸ್ಕಿನ್ ಸ್ಟ್ರಕ್ಚರ್ ನ ಸಾಫ್ಟ್ ಆಗಿ ಮಾಡಿ ಆರೋಗ್ಯಕರವಾಗಿ ಇಡಲು ಇದು ನಮ್ಗೆ ಸಹಕಾರಿಯಾಗಿದೆ. ಸರ್, ಇಷ್ಟೊತ್ತು ಕರಿಬೇವಿನ ಸೊಪ್ಪಿನ ಮಹತ್ವವನ್ನು ಹೇಳಲು ಅವಕಾಶ ಮಾಡಿಕೊಟ್ಟಂತ ಮತ್ತು ಈ ಒಂದು ಕರಿಬೇವಿನ ಸೊಪ್ಪನ್ನು ಪ್ರತಿದಿನ ಎಲ್ಲರೂ ಈ ರೀತಿ ತಟ್ಟೆಯಿಂದ ಎತ್ತಿ ಪಕ್ಕಕ್ಕೆ ಹಿಡ್ದಿರಾ, ಯಾಕಂದ್ರೆ ಮನೆಯಲ್ಲಿ ಮಕ್ಕಳು ತಿನ್ನೋದಿಲ್ಲ, ನಾವೇ ದೊಡ್ಡವರು ದೊಡ್ಡದಾಗಿದ್ರೆ ಎತ್ತಿ ಪಕ್ಕಕ್ಕೆ ಇಟ್ಬಿಡ್ತೀವಿ. ಆದ ಕಾರಣ ನಾವೇನ್ ಮಾಡ್ತೀವಿ ಅಂದ್ರೆ ಚಾಕುನಲ್ಲಿ ಸಣ್ಣ ಕಟ್ ಮಾಡ್ಬಿಟ್ಟು ಒಗ್ಗರಣೆಯಲ್ಲಿ ಹಾಕ್ಬಿಡ್ತೀವಿ. ಇದರಿಂದ ಮಕ್ಕಳು ಎತ್ತಾಕಕ್ಕಾಗಲ್ಲ, ನಾವು ಎತ್ತಾಕಕ್ಕಾಗಲ್ಲ, ತಿಂತೀವಿ. ಮತ್ತೆ ಕರಿಬೇವಿನ ಸೊಪ್ಪು ಜ್ಯೂಸ್ ಮಾಡ್ಕೊಂಡು ನಾವು ಕುಡಿಯೋದ್ರಿಂದ ಆರೋಗ್ಯವಾಗಿರ್ತೀವಿ. ಸೊ ಈ ಒಂದು ಕರಿಬೇವಿನ ಸೊಪ್ಪಿನ ಮಹತ್ವವನ್ನು ನನಗೆ ಈ ಒಂದು ಮಹಾವತಾರ ಮೆಡಿಟೇಷನ್ ಸೆಂಟರ್ ನ ಚಾನೆಲ್ ಅಲ್ಲಿ ಹೇಳೋದಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಗುರುಗಳಿಗೆ ಹಾಗೂ ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದ ನಮನಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಆಲ್.